ಸಾವಿರ ಜನ್ಮವೇ ಬಂದರೂ ಬರಲಿ, ಕನ್ನಡವೇ ನನ್ನ ಉಸಿರಾಗಿರಲಿ. ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ. ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ನನ್ನ ತಾಯಿಯ ಆಣೆ, ತಂದೆಯ ಆಣೆ, ನಂಜನಗೂಡಿನ ನಂಜುಂಡನಾಣೆ. ನಾನೇ ರಾಜಕುಮಾರ, ಕನ್ನಡ ತಾಯಿಯ ಪ್ರೇಮದ ಕುವರ. ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನೆಲೆಸಲು ಬಂದ ಕಿಶೋರ ರಾಜ್ಕುಮಾರ್. ಕನ್ನಡಿಗರ ಪ್ರೀತಿಯ ವರನಟ, ನಟ ಸಾರ್ವಭೌಮ, ಗಾನ ಗಂಧರ್ವ, ಕೆಂಟಕಿ ಕರ್ನಲ್, ಡಾಕ್ಟರ್ ನಾಡೋಜ, ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಕನ್ನಡಿಗ, ನಮ್ಮೆಲ್ಲರ ಪ್ರೀತಿಯ ಅಣ್ಣ ರಾಜಣ್ಣ. ಸೂರ್ಯ ಚಂದ್ರರು ಇರುವವರೆಗೂ ಅಮರ. ಅಮರ ಕಲಾವಿದ ರಾಜ್ಕುಮಾರ್ ಅವರ ಜನ್ಮದಿನದ ಕ್ಷಣ. ಜಗತ್ತಲ್ಲೇ ಅಭಿಮಾನಿಗಳನ್ನು ದೇವರೆಂದೂ ಕರೆದ ಏಕೈಕ ಕಲಾವಿದ ಡಾಕ್ಟರ್ ರಾಜ್ಕುಮಾರ್. ಅಂತಹ ಕಲಾವಿದನಿಗೆ ಅಭಿಮಾನಿಗಳು ಅಸಂಖ್ಯ ಅಗಣಿತ. ಅಂತ ಅಭಿಮಾನಿಗಳಲ್ಲಿ ಒಂದಷ್ಟು ಅಭಿಮಾನಿಗಳ ಅಭಿಮಾನದ ನುಡಿಗಳು. ಆತ್ಮೀಯ ಕನ್ನಡ ಕಲಾಭಿಮಾನಿಗಳೇ, ಅಭಿಮಾನಿ ದೇವರುಗಳೇ, ನಾನು ಹಿರಿಯ ರಂಗಭೂಮಿ ಕಲಾವಿದ ಡಾಕ್ಟರ್ ರಾಜ್ ಅಭಿಮಾನಿ ಡಾಕ್ಟರ್ NGN ರಾಜ್ಕುಮಾರ್. ನಾನು ಮೂಲತಃ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಉಡುವೆಗೆರೆ ನೆಸೆಪಳ್ಳೆ ಗ್ರಾಮದ ದಿವಂಗತ ನರಸಿಂಹಯ್ಯ ಮತ್ತು ಗಂಗಮ್ಮನ ಗರ್ಭಸಂಜಾತ ಗಂಗ ನರಸಿಂಹ ಅಲಿಯಾಸ್ NGN ರಾಜ್ಕುಮಾರ್. ನಾನು ಬೆಂಗಳೂರಿಗೆ ಉದ್ಯೋಗ ಹರಿಸಿ ಬಂದೆ. ಈಗ ನನ್ನ ಅಣ್ಣನವರ ಅಭಿಮಾನಿ ಆದ್ದರಿಂದ ಅಣ್ಣನವರ ಬಿರುದುಗಳ ಸರಮಾಲೆಯನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಆತ್ಮೀಯ ಕನ್ನಡ ಕಲಾಭಿಮಾನಿಗಳೇ, ಅಭಿಮಾನಿ ದೇವರುಗಳೇ, ನಾಗರಿಕ ಬಂಧುಗಳ, ಮಹಿಳಾ ಮಿತ್ರರೇ, ಸಮಸ್ತರಿಗೂ ಡಾಕ್ಟರ್ ರಾಜ್ ಅಭಿಮಾನಿ ಡಾಕ್ಟರ್ NGN ರಾಜ್ಕುಮಾರನ ತುಂಬು ಹೃದಯ ಪ್ರಣಾಮಗಳನ್ನ ತಮ್ಮ ಪಾದಾರವಿಂದಕ್ಕೆ ಅರ್ಪಿಸಿ ಈಗ ಅಣ್ಣನವರ ಗುಣಗಾನದಲ್ಲಿ ತೊಡಗುತ್ತೇನೆ. ಆತ್ಮೀಯರೇ, ನಮ್ಮ ಕನ್ನಡದ ಕಂದ ಕರುಣಾನಂದ ಕನ್ನಡಿಗರಿಗೆ ತಂದ ಆನಂದ ಕನ್ನಡದ ಚಿತ್ರ ಸಾರ್ವಭೌಮರಾಗಿದ್ದಂತ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಅಣ್ಣ ಡಾಕ್ಟರ್ ರಾಜಣ್ಣನವರಿಗೆ ಬಂದಿರುವ 100 ಬಿರುದುಗಳಲ್ಲಿ 33 ಬಿರುದುಗಳನ್ನು ಆರಿಸಿಕೊಂಡು ಕನ್ನಡದ ಮುತ್ತಿನ ಮಣಿಯಂತೆ ಪಾಲಿಸಿ ಕನ್ನಡಿಗರ ಮುಂದೆ ಕನ್ನಡದ ಕಂದ ಡಾಕ್ಟರ್ ರಾಜ್ ಅಭಿಮಾನಿ ಡಾಕ್ಟರ್ NGN ರಾಜ್ಕುಮಾರ್ ನಾನು ಇದೀಗ ನುಡಿತಿದ್ದೇನೆ. ತಾವೆಲ್ಲರೂ ಕೇಳಿ ಆನಂದಿಸಬೇಕೆಂದು ಸವಿನಯ ಪ್ರಾರ್ಥನೆ.
ಅಖಿಲ ಕರ್ನಾಟಕ ಭಾರತೀಯರ ಮಾನ್ಯತೆ ಪಡೆದಂತಹ ಮಹಾಪುರುಷ ಕರ್ನಾಟಕ ಚಕ್ರೇಶ್ವರ ಕನ್ನಡ ಕಂಠೀರವ ರಸಿಕರ ರಾಜ ನಟ ಸಾರ್ವಭೌಮ ಗಾನ ಗಂಧರ್ವ ಫಿಲ್ಮ್ ಫೇರ್ ಕಲಾ ಜ್ಯೋತಿ ಭಕ್ತ ರತ್ನ ವೀರ ಕೇಸರಿ ಜೇಮ್ಸ್ ಬಾಂಡ್ ಕನ್ನಡ ಕಲಾ ತಪಸ್ವಿ ಕನ್ನಡ ಕಲಾನಾಯಕ ಕನ್ನಡದ ಗಂಡುಗಲಿ ಕೆಂಟಕಿ ಕರ್ನಲ್ ಪದ್ಮಭೂಷಣ ಕಲಾ ಬ್ರಹ್ಮ ಕಲಾ ಕುಸುಮ ಕಲಾ ಶ್ರೇಷ್ಠ ಕಲಾ ಜ್ಯೋತಿ ಕಲಾ ಕೌಸ್ತುಭ ಯೋಗ ಕಲಾ ರತ್ನ ಕರ್ನಾಟಕ ರತ್ನ ವಿಶ್ವಕಲಾ ಶಾಂತಿ ಪ್ರಿಯ ಮಹಾನ್ ದೈವ ಭಕ್ತ ಕನ್ನಡ ಶ್ರೀಕಂಠ ಕೋಗಿಲೆ ಚಿತ್ರ ಜಗತ್ತಿನ ಚಕ್ರವರ್ತಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಕೋಟ್ಯಾಂತರ ಅಭಿಮಾನಿಗಳ ರಾಜ 108 ದಿನಗಳ ಕಾಡಿನ ರಾಜ ವಾಟಿಕಾ ವರ್ಷದ ಕನ್ನಡಿಗ ಗೀತ ಗಾಯನ ಪ್ರಶಸ್ತಿ ಪುರಸ್ಕೃತ ಇಬ್ಬರಿ ಕಣ್ಣು ಕೊಟ್ಟ ಕಣ್ಣಪ್ಪ ಸ್ವರ್ಗಾಭಿಮಾನಿಗಳ ರಾಜ ಅಭಿಮಾನಿ ದೇವರುಗಳಲ್ಲಿ ಅಂತ್ಯಕ್ರಿಯೆ ಮಾಡಿಸಿಕೊಂಡಂತ ಏಕೈಕ ಕಲಾವಿದ ಇಚ್ಛಾ ಮರಣ ಹೊಂದಿದ ವ್ಯಕ್ತಿ ಮರೆಯಲಾಗದ ಮುತ್ತು ಕನ್ನಡಿಗರ ಸ್ವತ್ತು ಕಲಾ ಸತ್ಪುರುಷ ವರ್ಣಟ ಅಮರಜೀವಿ ಡಾಕ್ಟರ್ ರಾಜ್ಕುಮಾರ್. ಅಭಿಮಾನಿ ದೇವರುಗಳೇ, ಈ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗೆ ಡಾಕ್ಟರೇಟ್ ಕೊಡ್ಬೇಕು ಅಂತ ಒಬ್ರು ಆತ್ಮೀಯರಾದಂತ ಡೆಲ್ಲಿಲಿ ಪರಿಚಯಿಸಲಾದ್ರು. ಅವರು ಬಂದು ನನ್ನ ಎಲ್ಲಾ ಕಲೆಯನ್ನು ನೋಡಿದ್ರಿಂದ ನನ್ನ ದಾಖಲಾತಿಗಳನ್ನ ತಗೊಂಡೋಗಿ ಅಲ್ಲಿ ಕೊಟ್ಟು ಇಂಡಿಯನ್ ವರ್ಚುವಲ್ ಯೂನಿವರ್ಸಿಟಿ ಫಾರ್ ಪೀಸ್ ಆಫ್ ಎಜುಕೇಶನ್ ಸಂಸ್ಥೆ ಡೆಲ್ಲಿ ಈ ಸಂಸ್ಥೆಗೆ ಕೊಟ್ಟು ಈ ರೀತಿ ಕಲಾವಿದ ಎಲ್ಲಾ ಸಾಧನೆ ಮಾಡಿದ್ದಾನೆ ಕೊಳ್ಳಬೇಕಂತ ಹೇಳಿ ಪ್ರೋತ್ಸಾಹಿಸಿ ನನಗೆ 2019 ಆಗಸ್ಟ್ 31ರಂದು ಗೌರವ ಡಾಕ್ಟರೇಟ್ ನೀಡಿ ನನಗೆ ಗೌರವಿಸಿದ್ದಾರೆ. ಅಣ್ಣನು ಹೇಳಿದಂತೆ ನಾನು ಓದ್ದವನಲ್ಲ ಬರೆದವನಲ್ಲ, ಅಣ್ಣ ಅಂತೆ 3ನೇ ಕ್ಲಾಸೇ. ಆದರೂ ಸಾಹಿತ್ಯ ಸಂಗೀತ ಗಾಯನ ನಿರ್ಮಾಣ ನಿರ್ದೇಶನ ಎಲ್ಲವನ್ನೂ ಮಾಡಿದ್ದೇನೆ. ನನಗೆ ಕಲೆಯಲ್ಲಿ ಬಹಳ ಆಸಕ್ತಿಯಿಂದ ಇಲ್ಲಿ ಭಾರತದ ಕೆಲವು ರಾಜ್ಯಗಳನ್ನು ಹೊರತುಪಡಿಸಿ ಎಲ್ಲಾ ರಾಜ್ಯಗಳ ಪಾತ್ರ ಮಾಡಿ ಸತತವಾಗಿ ವಾರಣಾಸಿ ಕಾಶಿಯಲ್ಲಿ 5 ಶಿವರಾತ್ರಿಗೆ ಮಾಡಿದ್ದೇವೆ. ಎಲ್ಲ ರಾಜ್ಯದಲ್ಲೂ ಸಹ ಮಾಡಿದ್ದೇವೆ. ಕೆಲವೊಂದೆರಡು ಇದಾಗಿರ್ಬೋದು. ಮತ್ತೆ ಶ್ರೀಲಂಕಾ, ಭೂತಾನು, ಸಿಂಗಾಪುರ್, ದುಬೈ, ನೇಪಾಳ, ಮಲೇಷಿಯಾ ಇತ್ಯಾದಿ ಅಂಡಮಾನ್ ನಿಕೋಬಾರ್ ಇತ್ಯಾದಿ ಪ್ರದೇಶಗಳಲ್ಲಿ ಅಲ್ಲಿನ ಕನ್ನಡ ಸಂಘದವರು ಬೆಂಗಳೂರಿನ ಕಲಾವಿದರ ತಂಡವನ್ನು ಕರೆಸಿ ಅಲ್ಲಿ ನಾಟಕ ಪ್ರದರ್ಶನ ಮಾಡಿದೆ. ಎಲ್ಲಾ ರಾಜ್ಯದಲ್ಲೂ ಕನ್ನಡಿಗರಿದ್ದಾರೆ, ಎಲ್ಲ ದೇಶದಲ್ಲೂ ಕನ್ನಡಿಗರಿದ್ದಾರೆ. ಸಂಘ ಸ್ಥಾಪನೆಗಳಿದೆ. ದುಬೈನಲ್ಲಿ ಇಂಟರ್ನ್ಯಾಷನಲ್ ರಾಯಭಾರಿ ಕಚೇರಿಯಿಂದ ಪಾತ್ರ ಕೊಟ್ಟಿದ್ರು. ಎಲ್ಲರೂ ನನ್ನೊಬ್ಬನಿಗೆಲ್ಲ ಸಂಸ್ಥೆಯಿಂದ ಕೊಟ್ಟಿದ್ರು. ಎಲ್ಲಾ ರೀತಿ ಪಾತ್ರಗಳು. ಪಂಡಿತನ ಪಾತ್ರದಲ್ಲಿ ಒಂದು ಹಾಸ್ಯ ನಾಟಕ ಇತ್ತು, ಅದರಲ್ಲಿ ಪಾತ್ರ ಮಾಡಿದ್ದಕ್ಕೆ ಮಂತ್ರಿ ಪಾತ್ರ ಅದಕ್ಕೂ ಕೊಟ್ಟರು ಗೌರವ ಮತ್ತು ಸನ್ಮಾನ. ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಬಿರುದುಗಳು ಸಾಂಗ್ ಇದೆಲ್ಲ ಆಡಿದ್ದಕ್ಕೆ ಅದಕ್ಕೊಂದು ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದಾರೆ ದುಬೈನಲ್ಲಿ ಸಹ. ಮತ್ತೆ ಸಾವಿರಾರು ಪ್ರದರ್ಶನಗಳು, 100 ಏಕಪಾತ್ರ ಅಭಿನಯಗಳು, ಸಾಹಿತ್ಯ ಸಂಗೀತ ಗಾಯನ ನಿರ್ಮಾಣ ಎಲ್ಲ ಮಾಡಿದ್ದೆ ಅಂತ ತಮಗೆ ತಿಳಿಸಿದ್ದೇನೆ ಆಗ್ಲೇ. ಈಗ ಅಣ್ಣನವರಿಗಾಗಿ ಮಾಡಿದಂತ ನಾನು ಒಂದು ಗೀತೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಮುದ್ದು ಮುಖದ ಮುತ್ತು ರಾಜಣ್ಣ ರಾಜಣ್ಣ ನೀನು ಮತ್ತೊಮ್ಮೆ ಹುಟ್ಟಿ ಬಾರಣ್ಣ. ಮುದ್ದು ಮುಖದ ಮುತ್ತು ರಾಜಣ್ಣ ರಾಜಣ್ಣ ನೀನು ಮತ್ತೊಮ್ಮೆ ಹುಟ್ಟಿ ಬಾರಣ್ಣ. ಕರ್ನಾಟಕ ರಾಜ್ಯದಲ್ಲಿ ಅಣ್ಣ ರಾಜಣ್ಣ, ಕನ್ನಡಿಗರ ಮನಸ್ಸಿನಲ್ಲಿ ಮುತ್ತು ರಾಜಣ್ಣ. ಕರ್ನಾಟಕ ರಾಜ್ಯದಲ್ಲಿ ಅಣ್ಣ ರಾಜಣ್ಣ, ಕನ್ನಡಿಗರ ಮನಸ್ಸಿನಲ್ಲಿ ಮುತ್ತು ರಾಜಣ್ಣ. ಕೋಟಿ ಕೋಟಿ ಹೃದಯ ಗೆದ್ದ ಅಣ್ಣ ರಾಜಣ್ಣ, ನೀನು ಮತ್ತೊಮ್ಮೆ ಹುಟ್ಟಿ ಬಾರಣ್ಣ, ನೀನು ಮತ್ತೊಮ್ಮೆ ಹುಟ್ಟಿ ಬಾರಣ್ಣ. ಮುದ್ದು ಮುಖದ ಮುತ್ತು ರಾಜಣ್ಣ ರಾಜಣ್ಣ ನೀನು ಮತ್ತೊಮ್ಮೆ ಹುಟ್ಟಿ ಬಾರಣ್ಣ. ಬೇಡರ ಕಣ್ಣಪ್ಪನಾಗಿ ಬಂದೆ ರಾಜಣ್ಣ, ಕನ್ನಡಿಗರ ಮನಸ್ಸಿನಲ್ಲಿ ಕುಂತೆ ರಾಜಣ್ಣ. ಬೇಡರ ಕಣ್ಣಪ್ಪನಾಗಿ ಬಂದೆ ರಾಜಣ್ಣ, ಕನ್ನಡಿಗರ ಮನಸ್ಸಿನಲ್ಲಿ ಕುಂತೆ ರಾಜಣ್ಣ. ಕೋಟಿ ಕೋಟಿ ಹೃದಯ ಗೆದ್ದ ಅಣ್ಣ ರಾಜಣ್ಣ, ನೀನು ಮತ್ತೊಮ್ಮೆ ಹುಟ್ಟಿ ಬಾರಣ್ಣ, ನೀನು ಮತ್ತೊಮ್ಮೆ ಹುಟ್ಟಿ ಬಾರಣ್ಣ. ಕರುನಾಡ ಕಣ್ಮಣಿ ಅಣ್ಣ ರಾಜಣ್ಣ, ಕನ್ನಡಿಗ ರಾಜ್ಯ ದೈವ ಮುತ್ತು ರಾಜಣ್ಣ. ಕರುನಾಡ ಕಣ್ಮಣಿ ಅಣ್ಣ ರಾಜಣ್ಣ, ಕನ್ನಡಿಗ ರಾಜ್ಯ ದೈವ ಮುತ್ತು ರಾಜಣ್ಣ. ನಮ್ಮೆಲ್ಲರ ಬಯಕೆ ಒಂದೇ ಕೇಳೋ ರಾಜಣ್ಣ,
ನೀನು ಮತ್ತೊಮ್ಮೆ ಹುಟ್ಟಿ ಬರಣ್ಣ, ನೀನು ಮತ್ತೊಮ್ಮೆ ಹುಟ್ಟಿ ಬರಣ್ಣ, ಮುದ್ದು ಮುಖದ ಮುತ್ತು ರಾಜಣ್ಣ, ರಾಜಣ್ಣ. ನೀನು ಮತ್ತೊಮ್ಮೆ ಹುಟ್ಟಿ ಬರಣ್ಣ, ನೀನು ಮತ್ತೊಮ್ಮೆ ಹುಟ್ಟಿ ಬರಣ್ಣ, ನೀನು ಮತ್ತೊಮ್ಮೆ ಹುಟ್ಟಿ ಬಾರಣ್ಣ. ಒಟ್ಟು ಅಣ್ಣನವರ 206 ಚಿತ್ರಗಳಲ್ಲಿ ಕೆಲವನ್ನು ಹೊರತುಪಡಿಸಿ ಎಲ್ಲವನ್ನೂ ನಾನು ವೀಕ್ಷಿಸ್ತಾ ಬಂದಿದ್ದೇನೆ. ಅದರಲ್ಲಿ ಎಲ್ಲಾ ಚಿತ್ರಗಳು ಆಗಿದೆ. ಹಳೆ ಪಿಕ್ಚರ್ ಅಂತೂ ಎಲ್ಲಿ ಬಂದ್ರು ಬಿಡ್ತಾ ಇರಲಿಲ್ಲ. ಹೋಗಿ ಮತ್ತೆ ಮತ್ತೆ ಯಾವುದೇ ಟೆಂಟಲ್ಲಿ ಎಷ್ಟೇ ದೂರ ಆಗ್ಲಿ ಹೋಗಿ ನೋಡ್ತಿದ್ದೆ. ಅವರ ಚಿತ್ರಗಳೇ ನನಗೆ ಸ್ಫೂರ್ತಿ ಆಯ್ತು. ಸಾಮಾಜಿಕ ಸೇವೆ, ಅವರ ನಡೆ, ಅವರ ನುಡಿ, ಅವರ ಕಲೆ ಬಹಳ ಆಸಕ್ತಿಯಾಗಿ ನಾನು ನಾಟಕಗಳು ನೋಡ್ಬೇಕು ಅನ್ನೋ ಉದ್ಭವಕ್ಕೆ ನನಗಿತ್ತು. ಮಯೂರ ಚಿತ್ರ 4 ಸನ್ನಿವೇಶಗಳ ಒಟ್ಟಾರೆ ಸಂಭಾಷಣೆ. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿದ ಶಿವಸ್ಕಂದ ವರ್ಮ, ಯಾವ ಕದಂಬ ಕುಲ ವಂಶವು ನಿನ್ನ ಕ್ರೌರ್ಯಕ್ಕೆ ಸಿಕ್ಕಿ ನಿರ್ನಾಮವಾಯಿತೆಂದು ಭಾವಿಸಿದೆಯೋ, ಅದೇ ಕದಂಬ ಕುಲ ವಂಶವೆಂದು ಮತ್ತೆ ತಲೆ ಎತ್ತಿ ಚಿಗುರಿ ನಿಂತಿದೆ. ಪಲ್ಲವರ ಸೊಲ್ಲಡಗಿಸಿ ನಮ್ಮ ರಾಜ್ಯದಿಂದ ಬಡಿದೋಡಿಸಿ ಕನ್ನಡ ರಾಜ್ಯ ಲಕ್ಷ್ಮಿಯನ್ನು ಬೆಳಗುವಂತಿದೆಯೇ ಹೊರತು ನಿಮ್ಮಂತವರಿಂದ ಅಳಿಯದು ಎಂಬ ಸತ್ಯವನ್ನ ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ಹುಟ್ಟಿದ ಗುಟ್ಟನ್ನರಿಯಲು ಸಿಂಹದ ಮರಿ ಇಷ್ಟು ದಿನ ನಾಡನ್ನು ಬಿಟ್ಟು ಕಾಡನ್ನು ಸೇರಿತ್ತು. ತನ್ನ ನಿಜ ಸ್ವರೂಪದ ಹರಿಯುವುದೊಡನೆ ಕಾಡನ್ನು ಬಿಟ್ಟು ಮತ್ತೆ ನಾಡಿಗೆ ಬಂದಿದೆ. ದಿಟ್ಟತನದವರ ನಿಮ್ಮ ಹುಟ್ಟಡಗಿಸುವ ಮುನ್ನ ನಮ್ಮ ರಾಜ್ಯವನ್ನು ನಮಗೆ ಬಿಟ್ಟು ಕೊಟ್ಟರೆ ನೆಟ್ಟಗೆ ಬದುಕುತ್ತೀರಿ. ಇಲ್ಲವಾದಲ್ಲಿ ನಮ್ಮ ಆಕ್ರೋಶದ ಸಿಟ್ಟಿನಲ್ಲಿ ಸುಟ್ಟು ಕೆಟ್ಟು ಹೋಗುತ್ತೀರಿ. ಎಚ್ಚರಿಕೆ, ಎಚ್ಚರಿಕೆ. ಯಾರಾದರೂ ಒಂದ್ ಹೆಜ್ಜೆ ಮುಂದಿಟ್ಟರೆ ಈ ನಿಮ್ಮ ಮಹಾರಾಜನ ಶಿರಸ್ಸು ಚೆಂಡಿನಂತೆ ಉರುಳುತ್ತದೆ. ಕಂಡಿರ ಪಲ್ಲವ ಚಕ್ರೇಶ್ವರ, ಹರಳು ಹುರಿದಂತೆ ಮಾತನಾಡುತ್ತಿದ್ದ ನಿಮ್ಮ ವೀರರು ಕತ್ತಿ ಹಿಡಿದೊಡನೆ ಹೇಗೆ ಮೆತ್ತಗಾದರು. ಓಹೋ, ಸುತ್ತಮುತ್ತ ಎತ್ತ ತಿರುಗಿದರು ಧೀರರು ಶೂರರು, ತಮ್ಮನ್ನು ರಕ್ಷಿಸಬಲ್ಲ ಮೇಧಾವಿಗಳು. ಎಲ್ಲಿ ಕರೆಯಿರಿ. ಏಕೆ ಮಹಾರಾಜ? ಬಾಯಿ ಕುಸಿಯಿತೆ, ಗಂಟಲಡಗಿತೆ, ಸಾವು ಸಮೀಪಿಸಿದಾಗ ಯಾರೂ ಜೊತೆಯಲ್ಲಿ ಬರುವುದಿಲ್ಲ. ಪಾಪ ಪುಣ್ಯಗಳೆರಡೆ ನಿಮ್ಮೊಡನೆ ಬರುವುದು. ಭಯ ಪಡುತ್ತಿರುವರಾ? ಭಯಪಡಬೇಡಿ. ನಾವು ಕದಂಬರು, ಕನ್ನಡ ತಾಯಿಯ ಮುಡಿಲಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ತಾಳ್ಮೆ, ಕನ್ನಡಿಗರ ಜಾಣ್ಮೆ, ಕನ್ನಡಿಗರ ಧೈರ್ಯ, ಕನ್ನಡಿಗರ ಶೌರ್ಯ ಆಚಂದ್ರಾರ್ಥಕವಾಗಿ ಉಳಿಯುವುದೇ ಹೊರತು ನಿಮ್ಮಂತವರಿಂದ ಅಳಿಯದು ಎಂಬ ಸತ್ಯವನ್ನ ಪ್ರತ್ಯಕ್ಷ ಮಾಡಿ ತೋರಿಸುತ್ತೇನೆ. ರಕ್ತಪಾತವಿಲ್ಲದೆಯೇ ರಾಜ್ಯವನ್ನು ಹೇಗೆ ಪಡೆಯಬೇಕೆಂಬುದು ನಮಗೆ ತಿಳಿದಿದೆ. ಜೈ ಮಧುಕೇಶ್ವರ. ಏನಂದಿರಿ? ಈ ಗಂಡು ಭೂಮಿಯಲ್ಲಿ ಗಂಡಾಗಿ ಹುಟ್ಟಿ ನಮ್ಮ ನಿಮ್ಮೆಲ್ಲರ ಗುಂಡಿಗೆಯಲ್ಲಿ ಹರಿಯುತ್ತಿರುವುದು ಪೌರುಷದ ಬಿಸಿ ರಕ್ತವೇ ಹೊರತು ದ್ರೋಹದ ರಕ್ತವಲ್ಲ. ಹೆಂಗಸರನ್ನು ಮುಂದಿಟ್ಟುಕೊಂಡು ಎದುರಿಸಿ ರಾಜ್ಯ ಸಂಪಾದಿಸುವ ಅಗತ್ಯ ನಮಗಿನ್ನೂ ಬಂದಿಲ್ಲ. ಬನ್ನಿ ತಾಯಿ, ಬಾಮಾತೆ, ಕುಶಲವೇ ರಾಜಕುಮಾರಿ. ನಮ್ಮವರಿಂದಾದ ಅಚಾತುರ್ಯಕ್ಕಾಗಿ ನಾವು ನಿಮ್ಮಲ್ಲಿಂದು ವಿಷಾದಿಸುತ್ತೇವೆ, ಕ್ಷಮೆ ಕೇಳುತ್ತೇವೆ. ತಾವು ಇಂದು ಇಲ್ಲಿ ವಿಶ್ರಮಿಸಿಕೊಂಡು ಮರುದಿನವೇ ತಮ್ಮ ರಾಜ್ಯಕ್ಕೆ ಸುರಕ್ಷಿತವಾಗಿ ಹಿಂತಿರುಗಬಹುದು. ಪಲ್ಲವ ರಾಜ್ಯದ ಮಹಾಲಕ್ಷ್ಮಿ ಸ್ವರೂಪರಾದ ತಾವು ನಮಗೂ ಲಕ್ಷ್ಮೀ ಸನರೇ. ಮಿತ್ರರೇ, ಈ ಮಾತೃನಂದಿರನ್ನು ಗೌರವಿಸಿ ಆತಿಥ್ಯ ನೀಡಿ. ಜೈ ಮಧುಕೇಶ್ವರ. ಇದಿಷ್ಟು 4 ಸನ್ನಿವೇಶಗಳ ಮಯೂರ ಚಿತ್ರದ ಒಟ್ಟ ಸಂಭಾಷಣೆ. ಇದೀಗ ನಿಮಗಾಗಿ ಅಣ್ಣನವರ ಭಕ್ತ ಪ್ರಹ್ಲಾದ ಚಿತ್ರದ ಒಂದು ಸಂಭಾಷಣೆ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿದಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿವರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿದಂತ ಮಹಾವೀರ. ಅತಿಥಿ ಮಕ್ಕಳ ಹಟ್ಟಹಾಸವನ್ನ ಸೊಟ್ಟು ಆದಿತ್ಯನ ಹಟ್ಟಹಾಸವನ್ನ ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ತಳಾತಳ ರಸಾತಳ ಪಾತಾಳ ಮಹಾದಗಳನ್ನ ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಿ. ಅಡಿಯಿಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಿದರೆ ನಡುಗುವುದು ಸೃಷ್ಟಿ. ಚತುರ್ಮುಖ ಬ್ರಹ್ಮನ ಸೃಷ್ಟಿಯೇ ನನ್ನಾಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ,
ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನಿ ಕುಮಾರ, ಇಂದು ನನ್ನ ಆಶಾಜ್ಯೋತಿಯಿಂದಲೇ ನನಗೆ ನೆಮ್ಮದಿಲ್ಲವೆಂದರೆ ಚಚೆ, ಇದೊಂದು ಬದುಕೆ, ಇದೊಂದು ಜನ್ಮವೇ? ಇದೆಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ! ಕೊಂಡರೆ ಅದಾವ ಶಕ್ತಿ ನನಗೆ ನಿಂತು ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ಸಾವು ಬಾರದಂತೆ ತಡೆದಿದೆ. ಅದಾವ ಶಕ್ತಿ ನನ್ನನ್ನು ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಅದಾವ ಶಕ್ತಿ ಅವನು ನನ್ನನ್ನೆದೆಸುವಂತ ಧೈರ್ಯ ತುಂಬಿದೆ. ಅವನೇ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಏಲವೆಲವೋ ಹರಿ, ಕಪಟಿ, ವಂಚಕಿ, ಮಾಯಾವಿ, ನನ್ನ ಮಗನ ಮನದ ತಾಳವನ್ನು ಹೊಕ್ಕು ಅವನ ತಲೆಗೆಡಿಸಿ ಮನ ಬಂದಂತೆ ಆಡಿಸುತ್ತಿರುವೆಯಾ? ನೀನು ನಿಜವಾದ ಗಂಡೆ ಆದರೆ, ನನ್ನಂತೆ ನೀನು ನಿಜವಾದ ಗಂಡೆ ಆದರೆ, ಪರಮ ಪುರುಷೋತ್ತಮನೇನಾಗಿದ್ದರೆ ಬಂದು ನನ್ನೆದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳನ್ನು ನನ್ನ ಕೊರಳಿನ ಮಾಲೆಯಾಗಿ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶಪನೇ ಅಲ್ಲ. ರಂಗಭೂಮಿಯಿಂದ ಕಲೆ ಮಾಡಿದ್ರೆ ಅಣ್ಣವರ ಅಭಿನಯ ನೋಡ್ತಾ ನಾನು ಆ ರೀತಿ ಒಂದು ಯಾವ್ದಾರ ಸಣ್ಣ ಪುಟ್ಟ ಪಾತ್ರ ಮಾಡಬೇಕು ಅಂತ ಆಸಕ್ತಿ ಬಂತು. ಆದ್ರಿಂದ ನೋಡ್ತಾನೆ ಬಂದು ಅವ್ರ ಮೇಲೆ ಹೆಚ್ಚಿನ ಆಸಕ್ತಿ ಬೆಳೀತು. ಅವಕ್ಕೆ ರಾಜ್ಕುಮಾರ್ ಬಿರುದುಗಳು ನಾನು ಅವಾಗ ಹೇಳ್ತಾ ಇದ್ದರಿಂದ ಅಭಿಮಾನಿಗಳೆಲ್ಲ ರಾಜ್ಕುಮಾರ್ ಕರೆದಂತ ನನಗೆ ಹೆಸರು ಬದಲಾವಣೆ ಮಾಡಿದ್ರು. ಅವರು ಹೆಸರು ಇಟ್ಕೊಂಡ್ಮೇಲೆ ನಾನು ಹೆಚ್ಚಿನ ಕಲೆಯಲ್ಲಿ ಬಂತು ನನಗೆ ಆಸಕ್ತಿ. ಪೌರಾಣಿಕದಲ್ಲಿ ಅವ್ರ ಚಿತ್ರಗಳು ನೋಡ್ತಾ ಇದ್ದರೆ ಒಂದೊಂದೂ ನನಗೆ ಸ್ಫೂರ್ತಿ ಆಯ್ತಿತ್ತು. ರಾವಣನ ಪಾತ್ರ ಮಾಡೋಕ್ಕೆ ಮತ್ತು ಭೀಮನ್ ಪಾತ್ರ ಮಾಡೋಕ್ಕೆ, ಯಾವುದೇ ಆಗಲಿ ಗೋರ್ ಪಾತ್ರಗಳನ್ನ ಅಣ್ಣವ್ರು ನೋಡಿ ಭಕ್ತ ಪ್ರಹ್ಲಾದ ಚಿತ್ರ ಮಾಡಿದ್ರೆ ನೋಡಿದ್ಮೇಲೆ ನಾನು ಪ್ರಚಂಡ ರಾವಣ ನಾಟಕ ಮಾಡಿದೆ, ವಜ್ರಮುನಿ ಅವ್ರದ್ದು. ಅದೊಂದು ಒಂದು ತುಣುಕು ತಮ್ಮ ಮುಂದೆ ಇಡ್ತೀನಿ. ನಾಟಕ ಪ್ರಚಂಡ ರಾವಣ, ಪಾತ್ರ ರಾವಣ, ಸನ್ನಿವೇಶ ಏಕಾಂತ. ಆಂತರ್ಯದಂತರಾಳದಲ್ಲಿ ಅದೇನೋ ಅತೃಪ್ತಿ, ಅದೆಂತಹುದೋ ಅಶಾಂತಿ, ಅದಾವುದೋ ಅನಪೇಕ್ಷಿತ ಅಧೈರ್ಯ. ಈ ಎಂಟದೆಯ ದಶಕಂಠ ರಾವಣನ ಗಂಡದೆಯ ಗುಂಡಿಗೆಯನ್ನೇ ಬೆಚ್ಚಿಸಿ ರೊಚ್ಚಿಗೆ ಬಿಸುತ್ತಿರುವ ಆ ಅದೃಶ ಶಕ್ತಿ ಅದಾವುದು? ವಿವಿಧ ಲಾಟ ಲಿಖಿತನಾದ ವಿಧಾತನೇ. ಪಾಪ ತನ್ನ ವಿಧಾತ ಪಟ್ಟವನ್ನ ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ನನ್ನ ಅರಮನೆಯ ಪಂಚಾಂಗದ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ಕ್ಷಣಕ್ಕೂ ನನ್ನನ್ನು ಕಾಡಿಸುತ್ತಿರುವ ಈ ಭ್ರಾಂತಿ, ಕ್ಷಣಚಿತ್ತ ಕ್ಷಣಪಿತ್ತರಾದ ಆ ನವಗ್ರಹಗಳ ಕ್ರಾಂತಿಯೇ? ಆ ಭ್ರಾಂತು ನವಗ್ರಹಗಳೆಲ್ಲವೂ ನನ್ನ ಸಿಂಹಾಸನದ ಹಂತ ಹಂತಗಳಾಗಿ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ. ಹಾಗಾದರೆ ನಿಮಿಷಕ್ಕೂ ನನ್ನನ್ನು ನಿಶ್ಶಕ್ತನನ್ನಾಗಿ ಮಾಡಿ ಗಾಢವಾಗಿ ಕಾಡುತ್ತಿರುವ ಆ ಕಾಣದ ಕೈ ಅದಾವುದು? ಅದೇನು ಈ ವಿಶ್ವ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮಿ, ಪ್ರಬುದ್ಧವೇ, ಪ್ರಚಂಡವೇ? ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ದಂಡು ದಾಳಿಗಳ ಮಂಡಲ ನಾಯಕರ ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಈ ರೀತಿಯಾಗಿ ಗೋರ್ಪಾತ್ರಗಳನ್ನು ಮಾಡುವಂತ ಆಸಕ್ತಿ ಬಂತು. ಇನ್ನು ಅನೇಕ ಚಿತ್ರಗಳಲ್ಲಿ ಅಣ್ಣನವರ ಸಂಭಾಷಣೆ, ಅಣ್ಣನವರ ಗೀತೆ ಕೇಳಿ ಬಹಳ ನಾನು ಆಡ್ಬೇಕು ಅಂತ ಮನಸ್ಸು ಮಾಡಿದೆ. ರಂಗಗೀತೆ ಆಡ್ತಿದ್ದೆ, ಹಂಗೆ ಅಣ್ಣನವ್ರದ್ದು ಎಲ್ಲ ಆಡ್ತಾ ಎಲ್ಲ ರೀತಿ ಸಾಹಿತ್ಯ ಸಂಗೀತ ಗಾಯನ ಮಾಡಿ ಇವಾಗ ಸಕಲ ಕಲಾವಲ್ಲಭ ಗಾಯಕ ಅಂತ ಪ್ರಶಸ್ತಿನೂ ಕೊಟ್ಟಿದ್ದಾರೆ. ಎಲ್ಲ ರೀತಿ ಪಾತ್ರಗಳನ್ನ ಮಾಡ್ತಾ ಇದ್ವಿ. ಅಣ್ಣವರ ಚಿತ್ರಗಳನ್ನ ನೋಡೋ ಸಾಮಾಜಿಕ ಆಗಲಿ, ಐತಿಹಾಸಿಕ ಆಗಲಿ, ಪೌರಾಣಿಕ ಆಗಲಿ, ಅಲ್ಲಿ ನಮ್ಮ ನಾಗರಿಕತೆ ನಾವು ಬದಲಾಯಿಸ್ಕೊಳ್ಬೋದು, ಅವರಂತೆ ನುಡಿಬೋದು ಅನ್ನೋದಕ್ಕೆ ಬೇಕಾದಷ್ಟುಗಳು ಉದಾಹರಣೆ. ಚಂದವಳ್ಳಿ ತೋಟ ನೋಡಿ ಎಷ್ಟೋ ಜನ ಬುದ್ಧಿ ಕಲ್ತಿದ್ದಾರೆ.
ಬಂಗಾರ ಮನುಷ್ಯ ನೋಡಿ ಎಷ್ಟೋ ಜನ ಯುವಕರು ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡ್ತಾ ಬದುಕಿದ್ದಾರೆ. ಇತ್ಯಾದಿ ಇತ್ಯಾದಿ. ಅವರ ಆದರ್ಶ, ಅವರ ನಡೆನುಡಿ ಬಹಳ ದೊಡ್ಡದು. ಆ ಪುಣ್ಯ ಪುರುಷನ ಕನ್ನಡಾಂಬೆ ಹೊರನಟನಾಗಿ ಕಳಿಸಿದ್ದೇ ನಮ್ಮೆಲ್ಲರ ಸೌಭಾಗ್ಯ ಅಂತ ನನ್ನ ಭಾವನೆ. ಇನ್ನೂ ಅಣ್ಣನವರದು ಬೇಕಾದಷ್ಟಿದೆ, ಮಾಡ್ಬೋದು, ಹೇಳ್ಬೋದು, ಕೇಳ್ಬೋದು. ನಾಗರಿಕರೆಲ್ಲರೂ ಈಗಲೂ ಅಣ್ಣವ್ರನ್ನ ಮರೆತಿಲ್ಲ. ಎಲ್ಲ ಪ್ರದೇಶದಲ್ಲೂ ಅವರ ಶಿಲೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಆಸಕ್ತಿಯಿಂದ ಅಣ್ಣನವರ ಕಲೆಗೆ ಬಳಸಿದ್ದಾರೆ, ಉಳಿಸಿದ್ದಾರೆ. ಬಬ್ರು ವಾಹನ ಚಿತ್ರದ ನೀವು ನೋಡ್ತೀರ ಎಷ್ಟೊಂದು ಸೊಗಸಾಗಿ ಅಣ್ಣನವ್ರು ಮಾಡಿದ್ದಾರೆ. ಈಗ ಒಂದು ಬಬ್ರು ವಾಹನ ಚಿತ್ರದ ತಮಗೆ ಏನು ಪಾರ್ಥ, ಕೆಂಗಣಿಯಿಂದ ಕೆಕ್ಕರಿಸಿ ನೋಡಿದ ಮಾತ್ರಕ್ಕೆ ನೀನು ನನ್ನನ್ನು ಗೆಲ್ಲಲಾರೆ. ಆ ಶಕ್ತಿ ನಿನ್ನಲ್ಲಿ ಈಗ ಇಲ್ಲ. ಯಾವ ಕ್ಷಣದಲ್ಲಿ ಪರಮ ಪತುರತೆಯನ್ನು ನಿಂದಿಸಿದೆಯೋ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ ಪಾಪದ ಮೂಟೆ ಎಗಲು ಹತ್ತಿದೆ. ಎತ್ತು ನಿನ್ನ ಗಾಂಡೀವ, ಊಡೋ ನಿನ್ನ ಪರಶಿವ ಕೊಟ್ಟ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ಶೌರ್ಯ ನಮಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನೇ ಗೆದ್ದೆ ಎಂದು ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಿ ಹೋಗಲಿ. ಏಕೆ ವೀರ ಕಾಲಹರಣ ಮಾಡುತ್ತಿರುವೆ? ಮಧಾಂಧ, ಅವರಿವರನ್ನು ಕೊಂದೆ ಎಂದು ಕೊಬ್ಬಿದ ಮೂರ್ಖ. ಈ ಪಾರ್ಥನ ಭುಜಬಲದ ಪರಾಕ್ರಮವನ್ನು ನೀನೇನು ತಿಳಿದಿರುವೆಯೋ? ಯಾರು ತಿಳಿಯರು ನಿಮ್ಮ ಭುಜಬಲದ ಪರಾಕ್ರಮ? ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆ ಯದುನಂದನ. ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಅಸಹಾಯ ಶೂರ ನೋಹ ಕ್ಷೀಣ ಭರನೋ, ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ. ಆಗ್ರಹದೊಳೆದುರಾಗು ಹರಿಗಳಂ ನಿಗ್ರಹಿಸೋ ವ್ಯಾಘ್ರನಿವನೋ. ಉಗ್ರ ಪ್ರತಾಪಿ ಉಗ್ರ ಪ್ರತಾಪಿ. ಸೆಬೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಹಡಗಿತ್ತೋ ಈ ನಿನ್ನ ಶೌರ್ಯ. ನಕುರಂಗಳೆದು ನಟಿಸಿ ತಕತೈ ಎಂದು ನಾಟ್ಯ ಕಲಿಸಿದ ನಪಂಸಕ ನೀನು. ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನ ಬಲಿ ಕೊಟ್ಟ ಭ್ರಷ್ಟ ನೀನು. ಗಂಡು ಗಲಿಗಳ ಗೆಲ್ಲೋ ಗುಂಡಿಗೆಯೋ ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗು ಹೋಗೆಲೋ ಶಿಖಂಡಿ. ಪಡಪಡಾಸಿ ಕಂಡಿಯಂದಡಿಗಡಿಗೆ ನುಡಿಯಬೇಡಲೋ ಮೂಡ. ಬಂಡರದೆ ಗುಂಡಿಗೆಯ ಖಂಡಿಸುತ್ತ ರಣಚಂಡಿ ಗೌತಣವೀವ ಈ ಗಾಂಡೀವಿ. ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ ಕಂಡ ಕೀರ್ತಿ ಪ್ರಚಂಡ. ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ. ಉಡುಬಾಣಗಳ ಮಾಡುವೆ ಮಾನಭಂಗ. ಕಡನದೋಳ್ ಕಲಿ ಪಾರ್ಥನಂ ಕೆಣಗೆ ಉಳಿದವರಿಲ್ಲ. ಅಬ್ಬರಿಸಿ ಬೊಬ್ಬಿರದೆಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ. ಅಂತಕನಿಗೆ ಅಂತಕನು ಈ ಬಬ್ರು ವಾಹನ. ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ. ಹರಿನಾಮವೊಂದುಳಿದು
ನನಗೇನು ತಿಳಿದಿಲ್ಲ, ನನಗೇನು ತಿಳಿದಿಲ್ಲ. ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ದೇಹವು ಮೂಳೆ ಮಾಂಸದ ತಡಿಕೆ. ಮಾನವ ಮೂಳೆ ಮಾಂಸದ ತಡಿಕೆ. ನವಮಾಸಗಳು ವಲಸಲಿ ಕಳೆದು, ನವರಂಧ್ರಗಳು ಕಳೆದು ಬೆಳೆದು ಬಂದಿದೆ ಭುವಿಗೆ ಏನರ ಬೊಂಬೆ. ನಂಬಲು ಏನಿದೆ ಸೌಭಾಗ್ಯವೆಂದೇ, ಮಾನವ ಮೂಳೆ ಮಾಂಸದ ತಡಿಕೆ, ದೇಹವು ಮೂಳೆ ಮಾಂಸದ ತಡಿಕೆ. ವಿಠಲ ವಿಠಲ ಪಾಂಡುರಂಗ ವಿಠಲ, ವಿಠಲ ವಿಠಲ ಪಾಂಡುರಂಗ ವಿಠಲ, ಜೈ ಪಾಂಡುರಂಗ ವಿಠಲ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ. ಭಕ್ತಿಯ ಬೆಳಕು ಬಾಳಿಗೆ ಬೇಕು, ಮುಕ್ತಿಗೆ ವಿಠಲನ ಕೊಂಡಾಡಬೇಕು. ಮಾನವ ಮೂಳೆ ಮಾಂಸದ ತಡಿಕೆ, ದೇಹವು ಮೂಳೆ ಮಾಂಸದ ತಡಿಕೆ. ವಿಠಲ ವಿಠಲ ಪಾಂಡುರಂಗ ವಿಠಲ, ವಿಠಲ ವಿಠಲ ಪಾಂಡುರಂಗ ವಿಠಲ, ಜೈ ಪಾಂಡುರಂಗ ವಿಠಲ, ಜೈ ಪಾಂಡುರಂಗ ವಿಠಲ, ಜೈ ಪಾಂಡುರಂಗ. ಸತ್ಯವಿದು ಕನ್ನಡ ನಾಡಲಿ ಅದು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.